ಭಾರತದಲ್ಲೇ ಮದುವೆಯಾಗಿ ಎಂದಿರುವಂತಹ ಮೋದಿ ಮೇಕ್ ಇನ್ ಇಂಡಿಯಾಗೆ ಕರೆಯನ್ನ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಾಸಿಕವಾಗಿ ಮನ್ ಕಿ ಬಾತ್ ರೇಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಮಾತು. ವಿದೇಶ ಯಾಕೆ ಭಾರತದಲ್ಲೇ ಮದುವೆಯಾಗಿ ಎಂದಿರುವಂತಹ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ವಿಚಾರವಾಗಿ ಮಾತನಾಡಿರುವಂತದ್ದು. ನರೇಂದ್ರ ಮೋದಿ ಅವರು ವೆಡ್ ಇನ್ ಇಂಡಿಯಾಗೆ ಕರೆಯನ್ನ ಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ ಅಲ್ಲ, ವೆಡ್ ಇನ್ ಇಂಡಿಯಾ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರೇಡಿಯೋದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಚಳಿಗಾಲ ಹೊಳೆಯುವ ಹೊಂಬಣ್ಣದಲ್ಲಿ ಅಥವಾ ಬಿಸಿಲೇ ಇರಲಿ, ಪರ್ವತದ ಇಳಿಜಾರಿನ ಮೇಲೆ ಮಂಜಿನ ಹೊದಿಕೆಯೇ ಆಗಿರಲಿ, ಈ ಹಿಂದೆ ಭಾರತದಲ್ಲಿಯೇ ಮದುವೆ ಪ್ರವಾಸೋದ್ಯಮ ಉತ್ತೇಜನಕ್ಕೆ ನರೇಂದ್ರ ಮೋದಿ ಅವರು ಕರೆಯನ್ನ ನೀಡಿರುವಂತದ್ದು. ಇದೀಗ ಚಳಿಗಾಲದ ಈ ಒಂದು ಸುಂದರ ಋತುವಿನಲ್ಲಿ ಭಾರತದಲ್ಲಿ ಮದುವೆ ಆಗಲು ಜನತೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಡೆಸ್ಟಿನೇಷನ್ ಮದುವೆಗೆ ದೇಶದ ಸುಂದರ ಪ್ರದೇಶಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಮದುವೆಗೆ ಹಿಮಾಲಯ, ಗಂಗಾ ನದಿ ತೀರ, ಪರ್ವತ ತೀರ ಇದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರವಾಸಕ್ಕೆ ಹಿಮಾಚಲ, ಉತ್ತರಾಖಂಡಕ್ಕೆ ಹೋಗಿ ಕಾರವಾರದ ಯುದ್ಧ ನೌಕೆಯ ಮ್ಯೂಸಿಯಂ ಪರಿಗಣಿಸಲಿಕ್ಕೆ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿರುವಂತದ್ದು. ಎಸ್ ವೀಕ್ಷಕರೇ, ಈ ಹಿಂದೆ ಭಾರತದಲ್ಲಿ ಮದುವೆ ಪ್ರವಾಸೋದ್ಯಮಕ್ಕೆ ಉತ್ತೇಜಿಸಿ ನರೇಂದ್ರ ಮೋದಿ ಅವರು ಕರೆಯನ್ನ ನೀಡಿರುವಂತದ್ದು. ಈ ಚಳಿಗಾಲದಲ್ಲಿ ಭಾರತದಲ್ಲಿಯೇ ಮದುವೆಯಾಗಿ ವೆಡ್ ಇನ್ ಇಂಡಿಯಾ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಾಸಿಕವಾಗಿ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ಚಳಿಗಾಲದಲ್ಲಿ ವೆಡ್ ಇನ್ ಇಂಡಿಯಾ ಈ ಒಂದು ಅಭಿಯಾನ ವಿಭಿನ್ನ ಆಕರ್ಷಣೆಯನ್ನ ಹೊಂದಿದೆ. ಚಳಿಗಾಲ ಹೊಳೆಯುವಂತಹ ಹೊಂಬಣ್ಣದ ಬಿಸಿಲೆ ಇರಲಿ ಅಥವಾ ಪರ್ವತದ ಇಳಿಜಾರಿನ ಮೇಲಿರುವಂತಹ ಮಂಜಿನ ಹೊದಿಕೆ ಆಗಿರಲಿ, ಡೆಸ್ಟಿನೇಷನ್ ವಿವಾಹಕ್ಕೆ ಪರ್ವತಗಳು ಕೂಡ ಜನಪ್ರಿಯವಾಗಿರುತ್ತೆ. ಆದರೆ ವಿವಾಹಗಳಂತೂ ಈಗ ವಿಶೇಷವಾಗಿ ಗಂಗಾ ನದಿಯ ತೀರದಲ್ಲಿ ನಡೀತಾ ಇರುತ್ತೆ. ಹಿಮಾಚಲದ ಕಣಿವೆಗಳು ವಿಶೇಷ ಅನುಭವದ ಭಾಗ ಆಗಿರುತ್ತೆ. ಚಳಿಗಾಲದ ಈ ಒಂದು ದಿನದಲ್ಲಿ ಹಿಮಾಲಯದ ಕಣಿವೆಗಳು ಜೀವಮಾನವಿಡೀ ನೆನಪಿನಲ್ಲಿ ಉಳಿಯುವಂತಹ ಒಂದು ವಿಶೇಷ ಅನುಭವದ ಭಾಗವಾಗಿರುತ್ತೆ. ಈ ಒಂದು ಚಳಿಗಾಲದಲ್ಲಿ ಎಲ್ಲಾದ್ರೂ ಕೂಡ ಪ್ರವಾಸಕ್ಕೆ ಹೋಗಬೇಕು ಅಂತಿರುತ್ತೆ. ಹಿಮಾಲಯದ ಕಣಿವೆಗಳು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. ಜೊತೆಗೆ ನಮ್ಮ ಕಾರವಾರದ ವಾರ್ಶಿಪ್ ಮ್ಯೂಸಿಯಂ ಕೂಡ ಪ್ರವಾಸಿಗರಿಗೆ ಭೇಟಿ ಮಾಡಲಿಕ್ಕೆ ಒಂದು ಉತ್ತಮ ಸ್ಥಳವಾಗಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.